ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಅನ್ನೋ ಪ್ರಶ್ನೆ ಭಾರತ ಮನುಷ್ಯ ರಾಷ್ಟ್ರವಾಗುವುದೇ ಅಂತ ಅಂಬೇಡ್ಕರ್ ಭಾಳ ಮುಖ್ಯವಾಗಿ ಕೇಳಿ. ಮನುಷ್ಯರ ರಾಷ್ಟ್ರ ಆಗುತ್ತಾ ಈ ದೇಶ? 2017 ಜೂನ್ 14ನೇ ತಾರೀಕು ತಾಹೀರ್ ಅನ್ನುವ 17 ವರ್ಷದ ಒಬ್ಬ ಮುಸ್ಲಿಂ ಹುಡುಗನ ರಂಜಾನ್ ಟೈಮ್ನಲ್ಲಿ ಮೀರತ್ತಿಂದ ದೆಹಲಿಗೆ ಹೋಗ್ತಿರೋಂಥ ಎಕ್ಸ್ಪ್ರೆಸ್ಸಲ್ಲಿ 10 ಜನ ಹತ್ಕೋತಾರೆ ಆ ಕಂಪಾರ್ಟ್ಮೆಂಟಲ್ಲಿ. ಜಾಗ ಬಿಡೋ ನಮಗೆ ಅಂತಾರೆ. ಅವರು ಟೋಪಿ ಹಾಕೊಂಡಿರ್ತಾರೆ. ಬಿಡಲಿಲ್ಲ ಅಂದಿದ್ದಕ್ಕೆ 18 ಸತಿ ತಿವಿದು ಪ್ಲಾಟ್ಫಾರ್ಮ್ ಮೇಲೆ ಎಸಿತಾರೆ. ಪ್ರಶ್ನೆ, ತಿವಿದವ್ರು ಮಾತ್ರ ಕ್ರಿಮಿನಲ್ಸ್ ಅಲ್ಲ, ಅದನ್ನು ನೋಡ್ಕೊಂಡು ಎಲ್ಲರೂ ಸುಮ್ಮನಿದ್ರಲ್ಲ. ಕೋಮುವಾದಿ ಲಾಜಿಕ್ಗೆ ಉತ್ತರನೇ ಏನಪ್ಪ ಅಂತಂದರೆ, ಸಂತಾನೋತ್ಪತ್ತಿಯ ದರಕ್ಕೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಪುಸ್ತಕದ ಲೇಖಕರಾದಂಥ ಹೆಗಡೆಯವರೇ, ವೇದಿಕೆ ಮೇಲಿರುವಂಥ ಎಲ್ಲ ಸ್ನೇಹಿತರೇ, ವೇದಿಕೆ ಹಿಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಮೊದಲನೇದಾಗಿ ನಾನು ಉಗ್ರಪ್ಪನವ್ರಿಗೆ ಸಬ್ಸ್ಟಿಟ್ಯೂಟ್ ಆಗಬೇಕು ಅಂತ ಬಯಸಲ್ಲ. ಉಗ್ರಪ್ಪನವ್ರಿಗೆ ನಿಮಗೆ ಗೊತ್ತಿದೆ. ಇನ್ನೊಂದು ಮೋಸ ಆಗಿದೆ. ಆ್ಯಕ್ಚುಲಿ ಪದೇ ಹಿರಿಯ ಪತ್ರಕರ್ತ ಅಂತಾರೆ. ವೇದಿಕೆ ಮೇಲಿರೋರಿಗೆಲ್ಲ ಹೋಲಿಸಿದ್ರೆ ನಾನು ಅಷ್ಟು ಹಿರಿಯ ಅಲ್ಲ, ಪತ್ರಕರ್ತನಾಗಿಯೂ ಹಿರಿಯ ಅಲ್ಲ. ಇತ್ತೀಚೆಗೆ ತಾನೇ ಅದು ಇದು ಮಾಡ್ಕೊಂಡು ಆ್ಯಕ್ಟಿವಿಸಮ್ಮೆಲ್ಲ ಇತ್ತು ನಾನು. ಅವೆರಡು ವಿಷಯಗಳೊಂದಿಗೆ ಉದ್ಘಾಟನೆಯನ್ನು ಬೇರೆಯವ್ರು ಮಾಡ್ತಾರೆ. ಅದರಿಂದ 3 ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಿದ್ದೆ. ಮೊದಲನೇದು, ಈ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು 2022ರಿಂದಲೂ ಕೂಡ ಇದ್ರ ಬಗ್ಗೆ ಕೆಲವು ವಿಡಿಯೋಗಳು, ಕೆಲವು ಲೇಖನಗಳನ್ನ ಬರೆದಿದ್ದೆ ಅದರ ಬಗ್ಗೆ. ಯಾಕಂದರೆ ಪುಸ್ತಕ ನಾನು ಓದಿಲ್ಲ, ಬಟ್ ಈಗ ಬಂದ ತಕ್ಷಣ ಅದನ್ನು ನೋಡಿದೆ. ಸೊ ಭಾಳ ಖುಷಿ ಆಯಿತು ಅದನ್ನು ಓದಿ. ನಿಜಕ್ಕೂ ಕೂಡ ಮುಸ್ಲಿಂ ಜನಸಂಖ್ಯೆ ಏರಿ ಈ ದೇಶ ಮುಸ್ಲಿಂ ರಾಷ್ಟ್ರವಾಗುತ್ತದ ಅನ್ನೋದ್ರ ಬಗ್ಗೆ ಪುಸ್ತಕದಲ್ಲೇ ಇರುವಂತಹ ಮತ್ತು ನನಗೂ ಕೂಡ ಕೆಲವು ಗೊತ್ತಿರುವಂಥ ಕೆಲವು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಎರಡನೇದು, ಅತಿ ಮುಖ್ಯವಾಗಿ ಯಾತಕ್ಕೆ ಇದನ್ನು ಮಾಡ್ತಿದ್ದಾರೆ, ಯಾತಕ್ಕೆ ಪದೇ ಈ ಚರ್ಚೆಯನ್ನು ತರ್ತಿದ್ದಾರೆ? ಕೇವಲ ಇದೊಂದೇನಾ? ಇದು ಇನ್ನುಳಿದ ಎಲ್ಲ ಅವರ ಅಜೆಂಡಾಗಳ ಭಾಗವಾಗಿ ಇದನ್ನು ಮುಂದೆ ತರ್ತಿದ್ದಾರೆ. ಮೂರನೇದು, ಅತಿ ಮುಖ್ಯವಾಗಿ ಇದನ್ನು ಹಿಮ್ಮೆಟ್ಟಿಸೋದೇ. ಇದರಲ್ಲಿ ವಿರೋಧ ಪಕ್ಷಗಳ ಕರ್ತವ್ಯ ಏನು, ಚಳುವಳಿಗಳ ಕರ್ತವ್ಯ ಏನು, ನಾವು ಅದನ್ನು ಮಾಡ್ತಿದ್ದೀವ. ಈ 3 ವಿಷಯಗಳನ್ನ ಮಾತ್ರ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಅನ್ನೋ ಪ್ರಶ್ನೆ ಭಾರತ ಮನುಷ್ಯ ರಾಷ್ಟ್ರವಾಗುವುದೇ ಅಂತ ಅಂಬೇಡ್ಕರ್ ಭಾಳ ಮುಖ್ಯವಾಗಿ ಕೇಳಿದರು. ಮನುಷ್ಯರ ರಾಷ್ಟ್ರ ಆಗುತ್ತಾ ಈ ದೇಶ? ಎಲ್ಲಿಯ ತನಕ ಜಾತಿಗಳಿರ್ತಾವೋ ನಾವು ಮನುಷ್ಯರಾಗಿ ಉಳಿತೀವ, ಮೇಲು ಕೀಳು, ನಾನು ಶ್ರೇಷ್ಠ ನೀನು ಕನಿಷ್ಠ ಅಂತ ಇರೋ ತನಕ ಬಂಧುತ್ವ ಅನ್ನೋದು ಬರುತ್ತಾ? ಬಂಧುತ್ವ ಇಲ್ಲ ಅಂತಂದರೆ ಒಂದು ದೇಶವಾಗಿ ಉಳಿಯುತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಪ್ರಶ್ನೆ, ದೇಶ ನಿರ್ಮಾಣದ ಪ್ರಶ್ನೆ. ಬಂಧುತ್ವವಿಲ್ಲದೆ ಒಂದು ದೇಶ ಉಳಿಯಲ್ಲ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಆ ಬಂಧುತ್ವವನ್ನು ಕಟ್ಟುವುದರ ಭಾಗವಾಗಿ ಸಂವಿಧಾನ ನಮಗೆ ಹಲವಾರು ಎಲ್ಲರೂ ಒಟ್ಟಿಗೆ ಹೋಗುವಂತಹ ರೀತಿಯ ಕೆಲವು ಕಾನೂನುಗಳನ್ನು, ಆರ್ಟಿಕಲ್ಗಳನ್ನು ಕೊಟ್ಟು ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ತಿದ್ದೀವೋ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ಅಂಥ ಸಂದರ್ಭ ನಮ್ಮ ಹತ್ರ ಇರಬೇಕಾದ್ರೆ ಇವತ್ತು ನಮಗೆ ಅತ್ಯಗತ್ಯವಾಗಿ ಬೇಕಾಗಿರೋದು ಒಂದು ದೊಡ್ಡ ಆತ್ಮಾವಲೋಕನ. 77 ವರ್ಷ ಆದಮೇಲೆ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ, ನಾವು ಯಾವ ದಿಕ್ಕಲ್ಲಿ ಹೋಗ್ತಿದ್ದೀವಿ ಅಂತ. ಆ ದಿಕ್ಕಲ್ಲಿ MG ಹೆಗಡೆಯವರು, ಮಹೇಂದ್ರ ಕುಮಾರ್ ಅವರು, ಚಿಂತನ್ ಅವರು, ನಿಕೇತ್ ರಾಜ್ ಅಂತವರು, ಇವರೆಲ್ಲ ಒಂದು ಭರವಸೆಗಳಾಗಿ ಕಾಣ್ತಾರೆ. ಅಂದರೆ ಸಂಘಿಗಳಿಂದ ಹೊರಟು ಮತ್ತೆ ಮನುಷ್ಯರಾಗುವ ಕಡೆ ಪ್ರಯಾಣದಲ್ಲಿ ಅದರಲ್ಲೂ ಅಷ್ಟು ಗಟ್ಟಿಯಾಗಿ ನಿಂತದ್ದೇನಿದೆ. ಹೀಗಾಗಿ MG ಹೆಗಡೆಯವರಿಗೆ ಪ್ರಧಾನವಾಗಿ ಒಂದು ದೊಡ್ಡ ಕೃತಜ್ಞತೆಗಳು. ಹಾಗೂ MG ಹೆಗಡೆಯ ಪರಂಪರೆಯಾಗಿ ಈ ಕರ್ನಾಟಕದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡ್ತಿರೋರೆಲ್ಲರಿಗೂ ಕೂಡ ಈ ವೇದಿಕೆಯನ್ನು ಬಳಸ್ಕೊಂಡು ಒಂದು ದೊಡ್ಡ ಕೃತಜ್ಞತೆಗಳನ್ನ ಹೇಳ್ತೀನಿ. ಒಂದು ನಿರಾಳ ಆಗುತ್ತೆ ಈ ಥರದ್ದೆಲ್ಲ ನಡೀತಾ ಇರಬೇಕಾದ್ರೆ. ಮುಖ್ಯವಾಗಿ ಈ ಥರದ್ದೊಂದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದ. ಸಂಕ್ಷಿಪ್ತವಾಗಿ 2-3 ವಿಷಯಗಳು ನಿಮ್ಮ ಗಮನಕ್ಕೆ ತರ್ತೀನಿ. ಆ ಪುಸ್ತಕದಲ್ಲೂ ಇದೆ, ನೀವು ಅದನ್ನು ಓದ್ಕೊಳ್ಬಹುದು. ಜನಸಂಖ್ಯೆ ಜಾಸ್ತಿ ಆಗುವುದರ ಬಗ್ಗೆ 2 ಪ್ರಮುಖವಾದಂಥ ಅಂಶಗಳನ್ನು ಬಳಸ್ತಾರೆ. ಒಂದು ಟೋಟಲ್ ಫರ್ಟಿಲಿಟಿ ರೇಟು, ಎರಡನೇದು ರೀಪ್ಲೇಸ್ಮೆಂಟ್ ರೇಟ್. ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಈಗಾಗಲೇ ಹೆಗಡೆಯವರು ಹೇಳಿದಾಗೆ ಒಂದು ಹೆಣ್ಣಿನ ಸಂತಾನೋತ್ಪತ್ತಿಯ ಅವಧಿಯಲ್ಲಿ 18 ವರ್ಷದಿಂದ 45 ವರ್ಷದ ಅವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಎಷ್ಟು ಮಕ್ಕಳಿಗೆ ಜನ್ಮ ಕೊಡಬಲ್ಲರೂ ಅಲ್ಲ, ಕೊಡುತ್ತಾರೆ, ಎಷ್ಟು ಕೊಡ್ತಾರೆ ಎನ್ನುವುದಕ್ಕೆ ಆಗಲೇ ವಿವರಿಸಿ ಹೇಳಿದಂಗೆ ಶೈಕ್ಷಣಿಕ, ಸಾಮಾಜಿಕ ಹಲವಾರು ವಿಷಯಗಳು ಕೂಡಿ ಬರ್ತವೆ. ಟೋಟಲ್ ಫರ್ಟಿಲಿಟಿ ರೇಟು ಸ್ವಾತಂತ್ರ್ಯಕ್ಕೆ ಮುಂಚೆ 10 ಇತ್ತು, 15 ಇತ್ತು, 20 ಕೂಡ ಇತ್ತು. ಆದರೆ ಇವತ್ತಿನ ಕಾಲಮಾನದಲ್ಲಿ 2011ರಲ್ಲಿ ನಮಗೆ ಲಭ್ಯವಿರುವ ಅಂಕಿಅಂಶಗಳು ಇಟ್ಕೊಂಡು ನೋಡಿದ್ರೆ ಕೇರಳದ ಮುಸ್ಲಿಮರ ಹೆಣ್ಣು ಮಕ್ಕಳ ಟೋಟಲ್ ಫರ್ಟಿಲಿಟಿ ರೇಟು
ಹಾಗೂ ಉತ್ತರ ಪ್ರದೇಶದ ಹಿಂದೂ OBC ಮತ್ತು ಹಿಂದೂ ಅಂತ ಕರೆಯಲ್ಪಡುವರ ಎಲ್ಲ ಮಹಿಳೆಯರ OBC ರೇಟು, ಆದಿವಾಸಿಗಳು ಜಾರ್ಖಂಡು ಛತ್ತೀಸ್ಗಢದಲ್ಲಿರುವ ಆದಿವಾಸಿ ಹೆಣ್ಣು ಮಕ್ಕಳ ಫರ್ಟಿಲಿಟಿ ರೇಟು, ಇದನ್ನು ನಾವು ಹೋಲಿಸಿ ನೋಡ್ಬೋದು. ಕೇರಳದ ಮುಸ್ಲಿಮರ ಹೆಣ್ಣು ಮಕ್ಕಳ ಟೋಟಲ್ ಫರ್ಟಿಲಿಟಿ ರೇಟು ಈಗ ಹೆಚ್ಚು ಕಡಿಮೆ 1.8 ಅಥವಾ 2 ಮಾತ್ರ ಬಂದು ನಿಂತಿದೆ. ಉತ್ತರ ಪ್ರದೇಶದ ಹಿಂದೂ ಹೆಣ್ಣು ಮಕ್ಕಳ ಫರ್ಟಿಲಿಟಿ ರೇಟ್ ಈಗಲೂ ಕೂಡ 4.5 ಈಗಲೂ. ಹಾಗಾದ್ರೆ ಏನು ವ್ಯತ್ಯಾಸ? ಟೋಟಲ್ ಫರ್ಟಿಲಿಟಿ ರೇಟು ಧರ್ಮಾಧಾರಿತವಾದದ್ದ? ಯಾಕೆ ಉತ್ತರ ಪ್ರದೇಶದ ಹಿಂದೂ, ಕೇರಳದ ಮುಸ್ಲಿಂ ಬೇರೆ ಬೇರೆ ಧರ್ಮಕ್ಕಾದರೂ ಫರ್ಟಿಲಿಟಿ ರೇಟ್ ಯಾಕೆ ಬೇರೆ ಬೇರೆ ಇದೆ? ಧರ್ಮದ ಇಟ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ರಿಲಿಜನ್. ಧರ್ಮಾಧಾರಿತವಾದದ್ದಲ್ಲ. ಒಂದು ಹೆಣ್ಣಿಗೆ ಕುಟುಂಬದ ಒಳಗಡೆ ಮತ್ತು ತನ್ನ ದೇಹದ ಮೇಲೆ ನಿಯಂತ್ರಣ ಮಾಡುವಂತಹ ಸ್ವಾತಂತ್ರ್ಯ ಸಿಕ್ಕಾಗ ಪೇಟ್ರಿಯಾರ್ಕಲ್ ಸೊಸೈಟಿನಲ್ಲಿ ಅದು ಇರೋದಿಲ್ಲ. ಒಂದು ಹೆಣ್ಣು ಗಂಡು ಮಗು ಹುಟ್ಟೋ ತನಕ ಜನ್ಮ ಕೊಡ್ತಾನೆ ಇರಬೇಕು. SIR ಅಲ್ಲಿ ಅದೊಂದು ತುಂಬ ದೊಡ್ಡ ಪ್ರಕರಣವಾಗಿ ಬಂದಿದೆ. ನಾನು ನಂತರ ಅದ್ರ ಬಗ್ಗೆ ಮಾತಾಡ್ತೇನೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟಲ್ಲಿ ಈಗ 6 ಮಕ್ಕಳದೊಂದು ಡಿಸ್ಕ್ರಿಪಿಯನ್ಸಿ ಅಂತ ಹೇಳ್ತಿದ್ದಾರೆ, ಅದು ಬೇರೆ ವಿಷಯ. ಅಂದರೆ ಇದು ಒಂದು ಹೆಣ್ಣಿಗೆ ಸಾಮಾಜಿಕ ಜೀವನದಲ್ಲಿ ಹಾಗೂ ತನ್ನ ದೇಹದ ಮೇಲೆ ನಿಯಂತ್ರಣ ಕೊಡುವಂತಹ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ವಾತಾವರಣ ಇದ್ದಾಗ ತನ್ನಂತೆ ತಾನೇ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ. ಇದು ಕೆಲವು ಸಮುದಾಯಗಳಿಗೆ ಬಹಳ ಬೇಗ ದಿಕ್ಕಿದೆ. ಐತಿಹಾಸಿಕ ಕಾರಣಗಳಿಗಾಗಿ ಈ ದೇಶದಲ್ಲಿ ಪಾರ್ಟಿಷನ್ ಅನ್ನುವಂಥದ್ದು ಮುಸ್ಲಿಮರಲ್ಲಿ ಇರಬಹುದಾದಂಥ ಮಧ್ಯಮ ವರ್ಗವನ್ನು, ಒಂದು ಸುಧಾರಣವಾದಂಥ ತರಬಹುದಾದಂಥ ಮಧ್ಯಮ ವರ್ಗವನ್ನು ಇಲ್ಲದಂತೂ ಕೂಡ ಮಾಡಿತು. ಸೊ ಇತಿಹಾಸದ ಈ ಚಲನೆಯಲ್ಲಿ ನಂತರ ನಿಧಾನಕ್ಕೆ ಇವರು ಕಾಲಿಟ್ಟರು. ಆದರೂ ಕೂಡ ಇವತ್ತು ಅಂಕಿಅಂಶಗಳೇನು ಹೇಳುತ್ತೆ? 1980 ಇಟ್ಕೊಂಡು ಹೋಲಿಸಿದ್ರೆ 1981ರಿಂದ 91, 91ರಿಂದ 2011, 2001, 2001ರಿಂದ 2011 ಈ 4 ದಶಕಗಳಲ್ಲಿ ವಿವಿಧ ಧರ್ಮಗಳ ಟೋಟಲ್ ಫರ್ಟಿಲಿಟಿ ರೇಟು ಇಳಿಕೆಯಾಗುತ್ತಿರುವ ವೇಗ ಎಷ್ಟು? ಇಳಿಕೆ ಎಷ್ಟು ಅಂತ ನಾನು ಹೇಳ್ತಿಲ್ಲ, ಇಳಿಕೆಯ ವೇಗ. ವಾಸ್ತವವಾಗಿ 1991ರ ನಂತರದಲ್ಲಿ, ವಿಶೇಷವಾಗಿ 2001ರಿಂದ 2011ರ ನಡುವೆ ಮುಸ್ಲಿಮರ ಜನಸಂಖ್ಯೆಯ ಇಳಿಕೆಯ ವೇಗ ಹಿಂದೂಗಳ ಜನಸಂಖ್ಯೆಯ ಇಳಿಕೆಯ ವೇಗಕ್ಕಿಂತ ಜಾಸ್ತಿ ಇದೆ. ಇಳಿಕೆಯ ವೇಗ ಹೋಲ್ ನಂಬರ್ಸಲ್ಲಿ ಇನ್ನೂ ಕೂಡ ವ್ಯತ್ಯಾಸ ಇದೆ. ಹೇಳಿದಾಗ 0.2.5 ಅಷ್ಟು ವ್ಯತ್ಯಾಸ ಇದೆ. ಬಟ್ ದಿಕ್ಕು ಯಾವ ಕಡೆಗಿದೆ? ದಿಕ್ಕು ಇನ್ನು 20 ವರ್ಷ ಕಳೆದ್ರೆ ಮುಸ್ಲಿಮರ ಜನಸಂಖ್ಯೆಯ ಇಳಿಕೆಯ ವೇಗ ಹಿಂದೂಗಳ ಜನಸಂಖ್ಯೆಗಿಂತ ಕಡಿಮೆ ಇರುತ್ತೆ. ಎರಡನೇದು ಅತಿ ಮುಖ್ಯವಾಗಿ ಬಳಸೋದೇನು? ರೀಪ್ಲೇಸ್ಮೆಂಟ್ ರೇಟ್. ಒಂದು ಜನಸಂಖ್ಯೆ ಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತಂದರೆ 2.1 ರೀಪ್ಲೇಸ್ಮೆಂಟ್ ರೇಟ್ ಅಂತ. ಅಪ್ಪ ಅಮ್ಮಂದಿರು ಇರ್ತಾರೆ, ಅಪ್ಪ ಅಮ್ಮಂದಿರು ಸತ್ತಾದ್ಮೇಲೆ 2 ಮಕ್ಕಳಿದ್ರೆ ಅವ್ರು ಆ ಜಾಗಕ್ಕೆ ಬರ್ತಾರೆ, ಜನಸಂಖ್ಯೆ ಸ್ಥಾಯಿಯಾಗಿರುತ್ತೆ. ಆದರೆ ಏನಾಗ್ತಾ ಇದೆ? ರಿಪ್ಲೇಸ್ಮೆಂಟ್ ರೇಟು 2.1 ಅಲ್ಲ, ಕೇರಳದಲ್ಲಿ ನಾನು ಆಗಲೇ ಹೇಳಿದಾಗೆ ಮುಸ್ಲಿಮರದೇ 1.9. ಇಡೀ ಕೇರಳದು, ಇಡೀ ದಕ್ಷಿಣ ರಾಜ್ಯಗಳದ್ದು, ಉದಾಹರಣೆಗೆ 17-18 ರಾಜ್ಯಗಳದ್ದು ರಿಪ್ಲೇಸ್ಮೆಂಟ್ ರೇಟು 2.1ಕ್ಕಿಂತ ಕಡಿಮೆ ಇದೆ. ಉತ್ತರ ಪ್ರದೇಶ, ಉತ್ತರ ಭಾರತದಲ್ಲಿ ಅತಿ ವೇಗವಾಗಿ ರಿಪ್ಲೇಸ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇದೆ. ಜಗತ್ತಿನ ಎಲ್ಲ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಕೂಡ ರೀಪ್ಲೇಸ್ಮೆಂಟ್ ರೇಟು 1.2ಕ್ಕಿದೆ. ಇದೆಲ್ಲವನ್ನೂ ಆಧರಿಸಿ ವಾಸ್ತವ ಏನಪ್ಪ ಅಂದರೆ, ಲ್ಯಾನ್ಸೆಟ್ ಅಂತ ಒಂದು ದೊಡ್ಡ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಇದೆ, ಅವರೊಂದು ಪತ್ರಿಕೆ ತರ್ತಾರೆ ಲ್ಯಾನ್ಸೆಟ್ ಅಂತ. ಅವರ ಪ್ರೊಜೆಕ್ಷನ್ ಪ್ರಕಾರ 2100ರ ನಂತರ ಈ ಜಗತ್ತಿನ ಜನಸಂಖ್ಯೆ ತೀವ್ರವಾಗಿ ಕುಸಿಯುತ್ತೆ. 2070ರ ತನಕ ಭಾರತದ ಜನಸಂಖ್ಯೆ ಏರುತ್ತೆ. 2070ರ ನಂತರ ಭಾರತದ ಜನಸಂಖ್ಯೆ ಕುಸಿಯಕ್ಕೆ ಶುರುವಾಗುತ್ತೆ. 2101ನೇ ಇಸ್ವಿನಲ್ಲಿ ಇವತ್ತು 146 ಕೋಟಿ ಇದ್ದೀವಿ. 2100ರಲ್ಲಿ ನಮ್ಮ ಜನಸಂಖ್ಯೆ 97 ಕೋಟಿಗೆ ಆಗುತ್ತೆ. ಇದು ವಾಸ್ತವ. ಮುಸ್ಲಿಮರ ಜನಸಂಖ್ಯೆಯೂ ಇಳಿಯುತ್ತೆ, ಹಿಂದೂಗಳ ಜನಸಂಖ್ಯೆಯೂ ಇಳಿಯುತ್ತೆ. ಯಾಕಂದರೆ ರೀಪ್ಲೇಸ್ಮೆಂಟ್ ರೇಟು 1ಕ್ಕಿಂತ ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಒಂದು ಮುಂದಾಲೋಚನೆ ಇರುವ ದೇಶ, ದೂರಗಾಮಿ ದೇಶ ಇದಕ್ಕೆ ಸಿದ್ಧವಾಗಬೇಕು. ಚೈನಾ ಈಗಾಗಲೇ ಅದರ ಪರಿಣಾಮ ಅನುಭವಿಸ್ತಾ ಇದೆ. ಬಹಳಷ್ಟು ಸ್ಕ್ಯಾಂಡಿನೇವಿಯನ್ ದೇಶಗಳಿದೆ ಇದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾವೆ. ಏನು ಪರಿಣಾಮ? ಒಬ್ಬ ಯುವಕ 3 ತಲೆಮಾರನ್ನು, ಒಬ್ಬ ಯುವಕ ಅಥವಾ ಯುವತಿ 3 ತಲೆಮಾರನ್ನು ಸಾಕಬೇಕು. ಅಜ್ಜ ಅಜ್ಜಿ ಬದುಕಿರ್ತಾರೆ, ಅಪ್ಪ ಅಮ್ಮ ಬದುಕಿರ್ತಾರೆ, ಒಬ್ಬ ಯುವಕರಿರ್ತಾರೆ. ಅದು ಹುಟ್ಟಾಕುವ ಸಾಮಾಜಿಕ ಸಂಕ್ಷೋಭ ಏನು? ನಿಮಗೆ ಯುವಜನರೇ ಇಲ್ಲ ಅಂತಂದರೆ ದೇಶ ಹೆಂಗೆ ನಡೆಸ್ತೀರಾ? ಚೈನಾ ಮತ್ತೆ 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಅಫಿಷಿಯಲ್ ಪಾಲಿಸಿ ಮಾಡ್ತಿದ್ದಾರೆ, ಇನ್ಸೆಂಟಿವ್ಗಳು ಕೊಡ್ತಾ ಇದ್ದಾರೆ. ಇದರಿಂದ ಹುಟ್ಟುವ ಸಾಮಾಜಿಕ ಸಂಕ್ಷೋಭಗಳು, ಅದು ಹುಟ್ಟು ಹಾಕುವಂತಹ ಸಮಸ್ಯೆಗಳು ಅತೀವವಾದ. ಒಂದು ಪುರೋಗಮಿ ದೇಶ ಇದ್ರ ಬಗ್ಗೆ ಸಿದ್ಧವಾಗಬೇಕು ಅಂದರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಇತ್ಯಾದಿಗಳನ್ನ ಹೇಳಿ ಮಾಡ್ತಿದ್ದಾರೆ. ಇದು ವಾಸ್ತವ ಅಲ್ಲ. ಮೊದಲನೇದು ವಾಸ್ತವವಲ್ಲ. ಒಟ್ಟಾರೆ ಜಗತ್ತಿನ ಜನಸಂಖ್ಯೆಯೇ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ನಮಗೊಂದು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಒಂದಿತ್ತು, ಇನ್ನೊಂದು 10 ವರ್ಷ ಇರುತ್ತದು. ಇಡೀ ಜಗತ್ತಿಗೆ
ಜಗತ್ತಿನಲ್ಲಿ ಅತಿ ಯುವ ರಾಷ್ಟ್ರ ಅಂದರೆ ನಾವು. ಅಂದರೆ 18 ವಯಸ್ಸಿನಿಂದ 40 ವಯಸ್ಸಿನ ನಡುವೆ ಇಂಥವರ ಜನಸಂಖ್ಯೆ ಇಟ್ಕೊಂಡಿರೋ ದೇಶದಲ್ಲಿ ನಾವು ಜಾಸ್ತಿ ಇದ್ದೀವಿ. ಇದೊಂದು 15 ವರ್ಷ ನಮಗೆ ಈ ಲಾಭ ಇರುತ್ತೆ. ಇದಾದಮೇಲೆ ಇದು ನಾವೆಲ್ಲ ಮುದುಕ ರಾಷ್ಟ್ರ ಆಗ್ತೀವಿ ನಾವು ಕೂಡ. ಈ ದುಡಿಯುವ ಕೈಗಳಿಗೆ, ಈ ಯುವ ಸ್ಫೂರ್ತಿಗಳಿಗೆ ನಾವು ಕೈಗೆ ಕೆಲಸ ಕೊಟ್ಟರೆ ಜಗತ್ತಿಗೆ ಅನ್ನ ಹಾಕ್ತಾಯಿದೆ. ಅಲ್ಲಿ ನಿರುದ್ಯೋಗ ಸಮಸ್ಯೆ ಯಾವ ಪ್ರಮಾಣದಲ್ಲಿ ಬೆಳೆದಿದೆ. ಅಕಸ್ಮಾತ್ ಈ ಜನ್ರೇಷನ್ಗೆ ಈ 15 ವರ್ಷದಲ್ಲಿ ನಾವು ಈ ಬಸ್ ಮಿಸ್ ಆದರೆ ಯುವಕರಿಗೂ ಉದ್ಯೋಗ ಇಲ್ಲ, ಮುದುಕರಾಗಲೇ ನಿವೃತ್ತರಾಗಿದ್ದಾರೆ, ಈ ದೇಶ ಏನಾಗಬೇಕು? ಇದು ಅಸಲು ಪ್ರಶ್ನೆ, ವಾಸ್ತವದ ಪ್ರಶ್ನೆ. ಜನಸಂಖ್ಯೆಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರೋದು. ಅದನ್ನೆಲ್ಲವನ್ನು ಬದಿಗೆ ಒತ್ತಿ ಇದನ್ನು ಒಂದು ಕೋಮುವಾದಿಯಾಗಿ ಬಳಸ್ತಾರೆ. ಮೊದಲನೇದು ಕೋಮುವಾದಿ ಲಾಜಿಕ್ಗೆ ಉತ್ತರನೇ ಏನಪ್ಪ ಅಂತಂದರೆ, ಸಂತಾನೋತ್ಪತ್ತಿಯ ದರಕ್ಕೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಇಟ್ ಈಸ್ ಎ ಫಂಕ್ಷನ್ ಆಫ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್. ಅದರಲ್ಲಿ ಅತಿ ಮುಖ್ಯವಾದದ್ದು, ಒಂದು ಹೆಣ್ಣಿಗೆ ಲೇಬರ್ ಪಾರ್ಟಿಸಿಪೇಷನ್, ಹೆಣ್ಣು ಮಕ್ಕಳ ಲೇಬರ್ ಪಾರ್ಟಿಸಿಪೇಷನ್ ಎಷ್ಟು, ಎಲ್ಲಿ ಜಾಸ್ತಿ ಇದೆ, ಯಾವ ದೇಶದಲ್ಲಿ? ಕೇರಳದಲ್ಲಿ ಜಾಸ್ತಿ ಫಿಮೇಲ್ ಲೇಬರ್ ಪಾರ್ಟಿಸಿಪೇಷನ್. ಅಲ್ಲಿ ಸಂತಾನೋತ್ಪತ್ತಿಯ ದರ ಇಳಿದಿದೆ. ಒಂದು ರೀತಿ ಸಮಾಜದಲ್ಲಿ ತಾನು ಭಾಗವಹಿಸಿದಾಗ ಹೆಣ್ಣಿಗೆ ಸ್ವಾತಂತ್ರ್ಯವೂ ಸಿಗುತ್ತೆ ತನ್ನ ದೇಹದ ಮೇಲೆ, ಕುಟುಂಬದ ಒತ್ತಡವನ್ನು ಮೀರಿ ನಿಲ್ಲಬಹುದು. ನಮ್ಮ ಹಳೆ ಸೀರಿಯಲ್ಗಳು ಬರ್ತಾವಲ್ಲ, ಟಿ ವಿ ಸೀರಿಯಲ್ಗಳಲ್ಲಿರೋ ಕಥೆಗಳೆಲ್ಲ ಬದಲಾಗಬಲ್ಲವು. ಅದನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು ಅನ್ನೋ ಮೊದಲನೇ ವಿಷಯ. ಇದು ಶುದ್ಧ ಸುಳ್ಳು. ಇದು ಮುಸ್ಲಿಂ ರಾಷ್ಟ್ರ ಆಗೋದು ಲಾಜಿಕಲಿನೇ ಸಾಧ್ಯ ಇಲ್ಲ, ಪೊಲಿಟಿಕಲಿ ಇಂಪಾಸಿಬಲ್. ಇದು ಮಾಡ್ತಿರೋದೇನಕ್ಕಾಗಿ? ಇದು ಮಾಡ್ತಿರೋದು ಮುಸ್ಲಿಮರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಮಾಡ್ತಿರುವಂತಹ ಸಮಗ್ರವಾದ ದಾಳಿಯ ಮತ್ತೊಂದು ಭಾಗ. ಉದಾಹರಣೆಗೆ 2025ರಲ್ಲಿ ಅಮಿತ್ ಶಾ ಅವರು ಒಂದು ಡೆಮಾಗ್ರಫಿಕ್ ಮಿಷನ್ ಅಂತ ಶುರು ಮಾಡಿದ್ದಾರೆ. ಅದಕ್ಕೆ ಒಬ್ಬರು ಯಾರ್ಯಾರನ್ನು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ. ಡೆಮಾಗ್ರಫಿಕ್ ಮಿಷನ್ ಏನಂತಂದರೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಮಾರ್ಪಾಡಾಗ್ತಿದೆ. ಇನ್ಫ್ಯಾಕ್ಟ್ ಅಮಿತ್ ಶಾ ಅವರೇ ಹೇಳೋದೇನು, ಮೊನ್ನೆ ಅಸ್ಸಾಂನಲ್ಲಿ ಹೋಗಿ ಭಾಷಣ ಮಾಡಿದ್ದೇನು, ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕಾರಣ ಆಗ್ತಿರೋದಕ್ಕೆ ಫರ್ಟಿಲಿಟಿ ರೇಟ್ ಅಲ್ಲ, ಇಲ್ಲೀಗಲ್ ಇಮಿಗ್ರೆಂಟ್ಸು ಅಂತ ಹೇಳೋದು. ಎರಡರಲ್ಲೊಂದು ತೀರ್ಮಾನ ಮಾಡಿ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಿದೆಯಾ, ಇಲ್ಲೀಗಲ್ ಇಮಿಗ್ರೇಷನ್ ಆಗ್ತಿದೆಯಾ? ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದನ್ನು ಅವ್ರದ್ದೇ ಕಮಿಷನ್ಗಳು ಒಪ್ಪೋದಿಲ್ಲ, ಅವ್ರದ್ದೇ ಇಲಾಖೆಗಳು ಒಪ್ಪೋದಿಲ್ಲ. ಇನ್ನು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಆಗ್ತಿದ್ದಾರಾ? ನಿನ್ನೆ 2-3 ದಿವಸದ ಕೆಳಗಡೆ RTIನಲ್ಲಿ ಒಬ್ಬರು ಅಪ್ಲಿಕೇಶನ್ ಹಾಕಿದ್ದಾರೆ. ಕಳೆದ 20 ವರ್ಷದಲ್ಲಿ ಭಾರತಕ್ಕೆ ಬಂದಂಥ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಎಷ್ಟು? ಗೃಹ ಸಚಿವಾಲಯದ ಬಳಿ ಇದಕ್ಕೆ ಉತ್ತರವಿಲ್ಲ. SIR ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದ ನಡೀಬೇಕಾದ್ರೆ ಕಪಿಲ್ ಸಿಬಲ್ ಈ ಪ್ರಶ್ನೆ ಕೇಳ್ತಾರೆ, ಏನಕ್ಕೋಸ್ಕರ SIR ಮಾಡ್ತಾ ಇದ್ದೀರಿ? ಬಾಂಗ್ಲಾದೇಶದಿಂದ 100 ಕೋಟಿ ಜನ ಬಂದ್ಬಿಟ್ಟಿದ್ದಾರೆ. 100 ಕೋಟಿ. ಬಾಂಗ್ಲಾದೇಶ ಜನಸಂಖ್ಯೆಯ 8.5 ಕೋಟಿ. ಎಲ್ಲಿಂದ ಬಂದರು, ಎಲ್ಲಿ ನಡ್ಕೊಂಡು ಬೇರೆ ಪ್ರಶ್ನೆ. 100 ಕೋಟಿ ಬಂದ್ಬಿಟ್ರು. ಸರಿ, ಕಪಿಲ್ ಸಿಬಲ್ ಒಂದು ಪ್ರಶ್ನೆ ಕೇಳಿದ್ರು, 100 ಕೋಟಿ ಬಂದಿದ್ದಾರೆ ಎನ್ನುವುದಕ್ಕೆ ನಿಮ್ಮ ಸರ್ಕಾರಿ ದಾಖಲೆ ಒಂದು ತೋರಿಸ್ತೀರಿ. ಏನೋ ನಿಯಮ ಮಾಡ್ತಿದ್ದೀರಿ, ಇಡೀ ದೇಶವೇ ಕೋಲಾಹಲ ಆಗುವಂಥ ಒಂದು SIR ಮಾಡ್ತಿದ್ದೀರಿ, ಅದಕ್ಕೊಂದು ಪುರಾವೆ ತೋರಿಸ್ಬೇಕಲ್ಲ. ಒಂದು ಪುರಾವೆಯೂ ಇಲ್ಲ. ಅದಕ್ಕೆ ಬದಲಿಗೆ ಏನು ಹೇಳ್ತಾರೆ, ಇವರು ಮಾತಾಡೋದು ರಾಕೇಶ್ ದ್ವಿವೇದಿ ಅಂತ ಲಾಯರ್, ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಒಬ್ಬರಿದ್ರೂ ನಾವು ಬಿಡಲ್ಲ. ಚುನ್ಕೆ ಬಗಾವುಂಗ ಅಂತ ಒಳ್ಳೆ ಗಬ್ಬರ್ ಸಿಂಗ್ ಥರ ಮಾತಾಡ್ತಾರೆ. ಚುನ್ಕೆ ಬಗಾವುಂಗ. ಓಕೆ, ಕಳಿಸಿ, ತುಂಬ ಸಂತೋಷ. ಸೊ ನಿಮ್ಮ ಪ್ರಕಾರ ಬಿಹಾರದಲ್ಲಿ ಎಷ್ಟು ಜನ ಆದರು SIR ಅಲ್ಲಿ? 65 ಲಕ್ಷ ಜನ ಆದರು. 65 ಲಕ್ಷದಲ್ಲಿ ಎಷ್ಟು ಜನ ಇಲ್ಲೀಗಲ್ ಇಮಿಗ್ರೆಂಟ್ಸು? SIR ಪೂರ್ತಿ ಮುಗ್ದಿರೋ ದೇಶ ಬರೀ ಬಿಹಾರ. ಎಷ್ಟು ಜನ ಅಂತ ಕೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಜ್ಞಾನೇಶ್ ಕುಮಾರ್ ಅವರಿಗೆ. ಅವ್ರೇನು ಹೇಳ್ತಾರೆ, 32 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ, 22 ಲಕ್ಷ ಜನ ಸತ್ತೋಗಿದ್ದಾರೆ, 8 ಲಕ್ಷ ಡೂಪ್ಲಿಕೇಟು. ಸರಿ ಸ್ವಾಮಿ, ವಿದೇಶದವರೆಷ್ಟು? 32 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ, 22 ಲಕ್ಷ ಜನ ಸತ್ತೋಗಿದ್ದಾರೆ, 8 ಲಕ್ಷ ಡೂಪ್ಲಿಕೇಟ್. ಸರಿ ಸ್ವಾಮಿ, ಫಾರಿನರ್ಸ್ ಎಷ್ಟು? ನೆಕ್ಸ್ಟ್ ಕ್ವಶನ್. ಇದುವರೆಗೂ ಅಧಿಕೃತವಾಗಿ ಉತ್ತರ ಕೊಟ್ಟಿಲ್ಲ. ಕೊನೆಗೆ ಯೋಗೇಂದ್ರ ಯಾದವ್ ಇಂಥ ಪತ್ರಕರ್ತರು, ತರಲೆ ಸಮಾಜ ಜೀವಿಗಳು ಅಥವಾ ಏನದು ಆಂದೋಲನ ಜೀವಿಗಳು, ಇವರೇ ಅಧ್ಯಯನ ಮಾಡಿದಾಗ ವಿದೇಶಿಯರು ಅಂತ ಅನ್ನೋದಕ್ಕೆ ನೀವೇನು ಮಾಡಬೇಕು? ಫಾರಮ್ 7 ಫಿಲಪ್ ಮಾಡಬೇಕು. ಫಾರಮ್ 7 ಫಿಲಪ್ ಮಾಡಿ, ನನ್ನ ಕಾನ್ಸ್ಟಿಟ್ಯೂಷನಲ್ಲಿ ಪಕ್ಕದಲ್ಲಿದ್ದಾನಲ್ಲ, ಇವನು ಸತ್ತೋಗಿದ್ದಾನೆ ಅಥವಾ ಇವನು ವಿದೇಶದಿಂದ ಬಂದಿದ್ದಾನೆ, ಇವನು ಕಿತ್ತಾಕಿಂತ ನಾನು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟನ್ನು ಆಧರಿಸಿ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ತೀರ್ಮಾನ ತಗೋಬೇಕು. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬಿಹಾರಲ್ಲಿ? BJP ಎಷ್ಟು ಕಂಪ್ಲೇಂಟ್ ಕೊಟ್ಟಿದೆ? 0. ಒಂದು ಕಂಪ್ಲೇಂಟು ಕೊಟ್ಟಿದೆ. ಕೊನೆಗೆ ಇವರೇ ಅಧ್ಯಯನ ಮಾಡಿದಾಗ ಗೊತ್ತಾಗೋದೇನು, 1270 ಅಪ್ಲಿಕೇಶನ್ಗಳು ಯಾರ್ಯಾರು ಫೈಲ್ ಮಾಡಿದ್ದಾರೆ. ಆಶ್ಚರ್ಯಕರ ಅಂದರೆ ಅದರಲ್ಲಿ 800 ಅಪ್ಲಿಕೇಶನ್ಗಳು ನಾನು ವಿದೇಶಿಯ, ನನ್ನನ್ನು ಕಿತ್ತಾಕಿಂತ ಹಾಕ್ಕೊಂಡಿರೋ ಅಪ್ಲಿಕೇಶನ್. ಸುಪ್ರೀಂ ಕೋರ್ಟಿಗೆ ತೋರಿಸಿದ್ರು ಅದನ್ನು, ಫ್ರಾಡ್. ಅದು ಬಿಟ್ಟು ಹಾಕಿದ್ರು. ಕೊನೆಗೆ ದರ್ಭಾಂಗ ಜಿಲ್ಲೆಯಲ್ಲಿ 220 ಜನ ಮಹಿಳೆಯರು ಸಿಕ್ಕರು. ಯಾರ ಮಹಿಳೆಯರು? ದರ್ಭಾಂಗ ಜಿಲ್ಲೆ ನೇಪಾಳಕ್ಕೆ ಬಾರ್ಡ್ರಲ್ಲಿದೆ.
ನೇಪಾಳದಿಂದ ದರ್ಭಾಂಗಗೆ ಬಂದಂಥ ಹಿಂದೂ ಮಹಿಳೆಯರು ದರ್ಭಾಂಗದ ಹಿಂದೂ ಪುರುಷರನ್ನ ಮದುವೆ ಆಗಿರೋದು 220 ಜನ. ಅವರಾಗಲೇ 5 ಎಲೆಕ್ಷನಲ್ಲಿ ವೋಟ್ ಹಾಕಿದ್ದಾರೆ. ಇನ್ನು ಮುಸ್ಲಿಮ್ರೆಷ್ಟು? ಮುಸ್ಲಿಮರು ದರ್ಭಾಂಗ ಜಿಲ್ಲೆಯಲ್ಲಿ ಸಿಕ್ಕಿದವರು 5 ಜನ, ಅದರಲ್ಲಿ 3 ಜನ ಸತ್ತೋದ್ರು, 2 ಕೊನೆಗೆ ಅವ್ರ ಲೆಕ್ಕದಲ್ಲಿ ಸಿಕ್ಕಿದ್ರು. ಅಂದರೆ ವಿದೇಶಿಯರಿಲ್ಲ. ಅತಿ ಹೆಚ್ಚು ವಿದೇಶಿಯರೆಲ್ಲಿಂದ ಬಂದಿದ್ದು ನಿಮ್ಮ ಪ್ರಕಾರ ಇಲ್ಲಿಗಲ್ ಇಮಿಗ್ರೆಂಟ್ಸು? NRC ನೀವು ಎಲ್ಲಿ ಮಾಡಿದ್ದು? ಅಸ್ಸಾಂನಲ್ಲಿ. ಅಸ್ಸಾಂನಲ್ಲಿ ಯಾಕೆ SIR ಮಾಡ್ತಾ ಇಲ್ಲ? ಈಗ ಅಸ್ಸಾಂನಲ್ಲಿ SIR ಮಾಡ್ತಿಲ್ಲ, ಅಸ್ಸಾಂನಲ್ಲಿ ಬರೀ SR ಮಾಡ್ತಿದ್ದಾರೆ. ಯಾಕೆ ಅಂದರೆ SIRನಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳು ಯಾವುದಾದ್ರೂ ಕೊಡಿ ಅಂತಂದರೆ ಆ ಡಾಕ್ಯುಮೆಂಟ್ಗಳಲ್ಲಿ 11ನೇ ಡಾಕ್ಯುಮೆಂಟು NRCನಲ್ಲಿ ನಿಮ್ಮ ಹೆಸರಿದ್ದರೆ ಸಾಕು ಅಂತ. NRCದು ಏನಾಯಿತು? ಅಸ್ಸಾಂನಲ್ಲಿ 19 ಲಕ್ಷ ಜನ ಸಿಕ್ಕರು ಫೈನಲಿ ನಾಗರಿಕರಲ್ಲ ಅಂತ. ಅದರಲ್ಲಿ 13 ಲಕ್ಷ ಜನ ಹಿಂದೂಗಳು, ಬರೀ 6 ಲಕ್ಷ ಜನ ಮುಸ್ಲಿಮರು. ಸೊ ಆ NRC ಇಟ್ಕೊಂಡ್ರೆ ಹಿಂದೂಗಳು ಜಾಸ್ತಿ ಹೋಗ್ತಾರೆ, ಬಿಟ್ಟೇ ಬಿಟ್ರಲ್ಲ NRCನ. ಮತ್ತು ಅಲ್ಲಿ SIR ಮಾಡ್ತಾರೆ. ಅಂದರೆ ವಿದೇಶದಿಂದ ನುಸುಳುಕೋರು ಬಂದಿದ್ದಾರೆ ಅನ್ನೋದು ಹಸಿ ಸುಳ್ಳು. ಆದರೆ ಹೆಗಡೆ ಅವರು ಹೇಳಿದಾಗೆ ಒಂದು ನೆರೆಟಿವ್. ನಿನ್ನೆ ನಾನು ಈ SIR ಬಗ್ಗೆ ಹಲವಾರು ಕಡೆ ಓಡಾಡ್ತಾ ಇದ್ದೆ. ಬಂದು ಕೇಳುವ ಜನ ಅಂದರೆ ಸ್ವಸ್ಥ ಮನಸ್ಕರು ಬಂದು ಕೇಳುವ ಪ್ರಶ್ನೆ, ಸರ್ ಆದರೂ ಇದು ವಿದೇಶಿಯರು ಬಂದು ಇಲ್ಲಿ ನೆಲೆಸ್ಬಿಟ್ಟಿದ್ದಾರೆ ಅಂದರೆ ಹೊರಗಾಕ್ಬೇಕಲ್ವ ಸರ್ ನಾವು? ಈಕ್ವೇಷನ್ ಹೇಗಿದೆ? ಯಾರ್ಯಾರು ಬೆಂಗಾಲಿ ಮಾತಾಡ್ತಾರೆ ಅವರೆಲ್ಲ ಬಾಂಗ್ಲಾದೇಶಿಯರು. ನಮ್ಮ ಕರ್ನಾಟಕದ ಒಳಗಡೆ, ಕರ್ನಾಟಕದ ಮಲೆನಾಡಿನಲ್ಲಿ ಕಾಫಿ ತೋಟದಲ್ಲಿ ಇವಾಗ ಸೀಸನ್, ನವೆಂಬರಿಂದ ಮಾರ್ಚ್ ತನಕ ಕಾಫಿ ಬೀಜ ಕೀಳೋ ಸೀಸನ್. ಭಾಳಷ್ಟು ಜನ ಎಲ್ಲಿಂದ ಬಂದಿದ್ದಾರೆ? ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ, ಡಾರ್ಜಿಲಿಂಗಿಂದ ಬಂದಿದ್ದಾರೆ. ಯಾಕಂದರೆ ಪರಂಪರಾಗತವಾಗಿ ಕಾಫಿ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು ಇದಾವಲ್ಲ, ಅಲ್ಲಿ ಬಂದು ಕಾಫಿ ಕೀಳ್ತಾರೆ. ಯಾರು ಅವ್ರನ್ನ ಎಂಪ್ಲಾಯ್ ಮಾಡ್ಕೊಂಡಿರೋದು? ಮುಸ್ಲಿಮರ ಎಂಪ್ಲಾಯ್ ಮಾಡ್ಕೊಂಡಿರೋದು. ಅಪ್ಪಟ ಕನ್ನಡಿಗ ಕಾಫಿ ಎಸ್ಟೇಟ್ ಮಾಲೀಕರು ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡ್ರು? 1 kg ಕಾಫಿ ಕೀಳಕ್ಕೆ ಸ್ಥಳೀಯರಿಗೆ 1 kgಗೆ 8 ರೂಪಾಯಿ ಕೊಡಬೇಕು, ಇವ್ರಿಗೆ 4 ರೂಪಾಯಿ ಕೊಟ್ಟರು ಸರ್. ಯಾಕೆ? ಡ್ಯಾಂಪನಿಂಗ್ ಎಫೆಕ್ಟ್ ಇರುತ್ತೆ. ವಲಸೆಗೋರರು, ಮುಸ್ಲಿಂ ಹೆಸರು ಇರುತ್ತೆ, ಮುಸ್ಲಿಂ ಹೆಸರು ನೀನು ಜಾಸ್ತಿ ಕೇಳಿದ್ರೆ ನೀನು ಹಿಡ್ಕೊಡ್ತೀನಿ ಅಂತ. ಅಂದರೆ ಈಗೇನಾಗಿದೆ? ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದ್ರೆ 2.5 ಲಕ್ಷ ಜನ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ನೋಟಿಸ್ ತಲುಪಲ್ಲ. 1 ವಾರದೊಳಗಡೆ ಬಂದು ಖುದ್ದಾಗಿ ಹಾಜರಾಗಿ ಅಂತಾರೆ. 1 ವಾರದೊಳಗೆ ಹೋಗಿ ಖುದ್ದಾಗಿ ಹಾಜರಾಗೋಕ್ಕಾಗೋದಿಲ್ಲ, ಆಬ್ಸೆಂಟ್ ಅಂತ 1.25 ಲಕ್ಷ ಜನನ ಕಿತ್ತಾಕ್ತಿದ್ದಾರೆ ವೆಸ್ಟ್ ಬೆಂಗಾಲ್. ಬಿಹಾರಕ್ಕೆ ವಾಪಸ್ ಬರೋದ್ರೆ 65 ಲಕ್ಷ ಜನನ ಹೊರಗಾಕಿದ್ದಾರೆ. ಬಿಹಾರದ ಓವರಾಲ್ ಪಾಪ್ಯುಲೇಷನ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 17%, 65 ಲಕ್ಷದಲ್ಲಿ 34%. ಟಾರ್ಗೆಟೆಡ್ ಆಗಿ ಮಾಡಿದ್ದಾರೆ. ಸರಿ, 34% ಮುಸ್ಲಿಮರು, ಇನ್ನು 66% ಯಾರು? ಇನ್ನು 66% ಹಿಂದೂಗಳು. ಅವ್ರು ವಿದೇಶದಿಂದ ಬಂದವರು. ಹಾಗಾದ್ರೆ ನೀವೇ ಡಿಫೀಟ್ ಮಾಡ್ಕೊಂಡ್ರಲ್ಲ. ಹಾಗಾದ್ರೆ ಜನಸಂಖ್ಯೆ ಏರಿಕೆ ಕಾರಣ ಏನು? ಇಲ್ಲಿಗಲ್ ಇಮಿಗ್ರೇಷನ್ ಅಲ್ಲ, ಇದೂ ಅಲ್ಲ. ಅಂದರೆ ಜನಸಂಖ್ಯೆ ಏರಿಕೆ ಆಗ್ತಿಲ್ಲ ನೀವು ಹೇಳ್ತಿರೋ ಪ್ರಕಾರ. ಇದು ಫಾಲ್ಸ್ ನೆರೆಟಿವ್. ಇಲ್ಲಿಗಲ್ ಇಮಿಗ್ರೇಷನ್ನು ಆಗ್ತಾ ಇಲ್ಲ, ಮುಸ್ಲಿಮರ ಜನಸಂಖ್ಯೆ ಆ ಪ್ರಮಾಣದಲ್ಲಿ ನೀವು ಹೇಳುವ ಭಯ ಹುಟ್ಟಿಸುವ ರೀತಿಯಲ್ಲಿ ಏರಿಕೆಯೂ ಆಗ್ತಿಲ್ಲ. ಆದರೂ ಕೂಡ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಜಗತ್ತಿನಲ್ಲಿ ನಡೆದಂಥ ನರಮೇಧಗಳ ಬಗ್ಗೆ ಅಧ್ಯಯನ ಮಾಡಿರುವಂಥ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟಡಿ ಆಫ್ ಜಿನೋಸೈಡ್ ಅಂತ. ಗ್ರಹಮ್ ಸ್ಟ್ಯಾಂಟನ್ ಅಂತ ಅದರ ಅಧ್ಯಕ್ಷರು. ಅವರು ರುವಾಂಡಾ ಅಂತ ಒಂದು ದೇಶ ಇದೆ ಆಫ್ರಿಕಾದಲ್ಲಿ. ರುವಾಂಡಾ ದೇಶದಲ್ಲಿ ವಿಶ್ವಸಂಸ್ಥೆಯ ರಾಯಭಾರಿಯಾಗೂ ಇದ್ದರು, ಅಮೆರಿಕದ ರಾಯಭಾರಿಯಾಗಿ ಕೂಡ ಇದ್ದರು ಅವರು. ರುವಾಂಡಾ ದೇಶ ನಿಮಗೆ ಗೊತ್ತಿದೆ, 1996ರಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಟುಟ್ಸಿಗಳು, ಬಹುಸಂಖ್ಯಾತರು ಹುಟುಗಳು. ಕೇವಲ 96ರ 3 ತಿಂಗಳಲ್ಲಿ 10 ಲಕ್ಷ ಟುಟ್ಸಿಗಳನ್ನು ಹುಟುಗಳು ಕೊಂದಾಕಬೇಕು. ಹುಟುಗಳು ಟುಟ್ಸಿಗಳನ್ನು ಕೊಂದಾಕಬೇಕಾದ್ರೆ ಇದೇ ಸ್ಟ್ಯಾಂಟನ್ ಬರೀತಾರೆ, ಉಳಿದ ಹುಟು ನಾಗರಿಕ ಸಮಾಜ ತುಂಬ ಸಂತೋಷಭರಿತವಾಗಿತ್ತು. ಕೊಂದು ಹಾಕಿದವರು ಯಾರು ಅಂತಲ್ಲ ಮುಖ್ಯ, ಕೊಂದು ಹಾಕಿದ್ದಕ್ಕೆ, ನರಮೇಧಕ್ಕೆ ಜನಸಾಮಾನ್ಯರ ಒಪ್ಪಿಗೆಯನ್ನು ರೂಢಿತಗೊಳಿಸೋದಿದೆಯಲ್ಲ, ಅದು ಅಪಾರವಾದಂಥ ಅಪಾಯವನ್ನು ತಂದುಕೊಡುವಂಥದ್ದು. ಇನ್ಫ್ಯಾಕ್ಟ್ ಹಿಟ್ಲರ್ದು ಅಷ್ಟೇ ಇಲ್ಲ. ಕಾನ್ಸಂಟ್ರೇಷನ್ ಕ್ಯಾಂಪ್ ಯಹೂದಿಗಳಿಗೆ ಏನ್ಕೊಂಡು ಆಮೇಲೆ ನೋಡಿದ್ದೇನು, 60 ಲಕ್ಷ ಯಹೂದಿಗಳ ಜೊತೆಗೆ 2 ಕೋಟಿ ಜರ್ಮನರು ಸತ್ತರು 2ನೇ ಪ್ರಪಂಚ ಯುದ್ಧದಲ್ಲಿ. ಬರೀ ಯಹೂದಿಗಳಲ್ಲ, ಜಿಪ್ಸಿಗಳು ಸತ್ತರು, ಬಡವರು ಸತ್ತರು. ಯಾರ್ಯಾರು ಅನಗತ್ಯ ಪಾಪ್ಯುಲೇಷನ್ ಅಂದರೂ ಅವ್ರನ್ನ ಸಾಯಿಸಾಕಿದ್ರು. ಎಲ್ಲದಕ್ಕೂ ಕಾರಣವಾದದ್ದು ಏಕಾಏಕಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಆಗಿದ್ದಲ್ಲ. ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಕೊಂದಿದ್ದು 43ರಿಂದ 45ರಲ್ಲಿ, ಅದಕ್ಕೆ ಬಿಲ್ಡಪ್ ಆಗಿದ್ದು 1920ರಿಂದ. ಸುಮಾರು 30-40 ವರ್ಷಗಳ ಸಾಮಾಜಿಕ ಸಮ್ಮತಿಯನ್ನು ರೂಢಿಸುವ ನಿರಂತರ ಕಾರ್ಯಕ್ರಮ ನಡೀತು.
ಆ ಸಾಮಾಜಿಕ ಸಮ್ಮತಿಯನ್ನು ಗ್ರಹಾಮ್ ಸ್ಟ್ಯಾಂಟನ್ ಅವರು 10 ಹಂತಗಳಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ 10 ಹಂತಗಳು ಭಾರತದಲ್ಲಿ ಏಕಕಾಲದಲ್ಲಿ ನಡೀತಾ ಇದೆ. ಮೊದಲನೇದು ಐಡೆಂಟಿಫಿಕೇಶನ್. ಯಾರು ನಮ್ಮ ವಿರೋಧಿಗಳು, ಅವ್ರು ಹೆಂಗಿರ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹೆಂಗಿರ್ತಾರೆ ಅವರು? ಟೋಪಿ ಹಾಕೋತಾರೆ, ಗಡ್ಡ ಬಿಟ್ಟಿರ್ತಾರೆ. ಐಡೆಂಟಿಫೈ ಮಾಡಿ. ಎರಡನೇದು ಆರ್ಗನೈಸ್ ಮಾಡಿ, ಪೋಲರೈಸ್ ಮಾಡಿ. ಇವೆಲ್ಲವೂ ಕೂಡ ಮತ್ತೆ ಲೀಗಲಿ ಅವ್ರನ್ನ ಡಿಸ್ಎನ್ಫ್ರಾಂಚೈಸ್ ಮಾಡಿ. 1933ಕ್ಕೆ ಹಿಟ್ಲರ್ ಬಂದ ಅಧಿಕಾರಕ್ಕೆ 36ಕ್ಕೆ ಯಹೂದಿಗಳಿಗೆ ಆಸ್ತಿ ಹಕ್ಕಿಲ್ಲ ಅಂದ, 37ಕ್ಕೆ ಡಿಸ್ಎನ್ಫ್ರಾಂಚೈಸ್ಮೆಂಟ್ ಆಯಿತು. ಇವೆಲ್ಲವನ್ನ ಕೂಡ ನಾರ್ಮಲೈಸ್ ಮಾಡಿದ್ರು. ನಾರ್ಮಲೈಸೇಷನ್ ಆಫ್ ದಿ ಕ್ರೈಮ್ ಇದೆಯಲ್ಲ, ಇಂಥ ದೊಡ್ಡ ಆರ್ಗನೈಸ್ಡ್ ಕ್ರೈಮ್ ಜಿನೋಸೈಡ್, ಅದು ಹಂತ ಹಂತವಾಗಿ ಅನ್ನೀಕರಣಕ್ಕೆ ಶುರು ಮಾಡಿದ್ರು. ನಮ್ಮವರಲ್ಲ, ಅವ್ರ ಶತ್ರುಗಳು, ನಮಗೆ ಕೊಲ್ಲಕ್ಕೆ ಹುಟ್ಟಿದ್ದಾರೆ ಅವರು, ಈ ದೇಶದನ್ನು ಆಳಕ್ಕೆ ಹುಟ್ಟಿದ್ದಾರೆ ಅವರು. ಈ ಥರ ಇಡೀ ಸಮಾಜದಲ್ಲಿ ಇತರ ಎಲ್ಲ ಫಾಲ್ಟ್ ಲೈನ್ಗಳನ್ನ ಮುಚ್ಚಾಕಿ ಇದನ್ನು ಮಾತ್ರ ಪ್ರಿವಿಲೇಜ್ ಮಾಡುವುದಕ್ಕೆ ಅವ್ರು ಮಾಡ್ಕೊಳ್ತಾ ಬಂದರು. ಎಲ್ಲ ನರಮೇಧಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಈ 10 ಪ್ರಕ್ರಿಯೆಗಳನ್ನು ಹಾದೋಗಿದ್ದಾವೆ. ಭಾರತ ಆ 10 ಪ್ರಕ್ರಿಯೆಗಳನ್ನು ಏಕಕಾಲದಲ್ಲಿ ಎದುರಿಸ್ತೀವಿ. ಕಾಲಕ್ಕೆ ನರಮೇಧಗಳು ನಡೀತವೆ. 2000, 3000, 60 ಲಕ್ಷ, 10 ಲಕ್ಷ ಕಷ್ಟ ಈಗಿನ ಕಾಲದಲ್ಲಿ. ಅದಕ್ಕೇನು ಮಾಡ್ತಾರೆ? ಒಂದೇ ವರ್ಷದಲ್ಲಿ 2, 3, 10, 15 ಮಾಡ್ತಾರೆ. ಎಲ್ಲ ಸೇರಿಸೋದು ಅದು ಒಂದು 20, 30 ಸಾವಿರ ಆಗುತ್ತೆ. ವಿಷಯ ಏನಪ್ಪ ಅಂದರೆ, ಈ ನರಮೇಧದ ಬಗ್ಗೆ ಆ ಗ್ರಹಾಮ್ ಸ್ಟ್ಯಾಂಟನ್ ಅವರು ಸ್ಪಷ್ಟವಾದ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ. ಪ್ರತಿ ವರ್ಷ ಅವರು ಯಾವ ದೇಶಗಳು ನರಮೇಧದ ಅಂಚಿನಲ್ಲಿವೆ ಅಂತ 3 ಕ್ಯಾಟಗರಿ ಮಾಡ್ತಾರೆ. ಜಿನೋಸೈಡ್ ವಾರ್ನಿಂಗ್, ಜಿನೋಸೈಡ್ ಎಚ್ಚರಿಕೆ ಅನ್ನೋದು ಇನ್ನೊಂದೇನೋ ಬರುತ್ತೆ, ಮತ್ತು ಜಿನೋಸೈಡ್ ಎಮರ್ಜೆನ್ಸಿ. ಭಾರತದ ಅಸ್ಸಾಂ ಮತ್ತು ಕಾಶ್ಮೀರ ಕಳೆದ 6 ವರ್ಷಗಳಿಂದ ಜಿನೋಸೈಡ್ ಎಮರ್ಜೆನ್ಸಿಯ ಸ್ಥಾನದಲ್ಲೇ ಇದೆ ಗ್ರಹಾಮ್ ಸ್ಟ್ಯಾಂಟನ್ನಲ್ಲಿ. ಅದು ಕೇವಲ ಅಲ್ಲುಗುಳುದಿಲ್ಲ, ನಾಳೆ ಬಾಗಲಕೋಟೆಗೆ, ಮಂಗಳೂರಲ್ಲೊಂದು ಒಂಚೂರು ಹಿಂದೆ ಬರೆದಿದೆ, ಎಲ್ಲ ಕಡೆ ಆಗುತ್ತೆ. ಇದು ಒಟ್ಟಾರೆ ಅವರ ನೆರೆಟಿವ್ನ ಸಾಮಾಜಿಕ ಫಲಶ್ರುತಿ. ಯಾಕಂದರೆ ಅನ್ಯರನ್ನು ಡೆಮನೈಸ್ ಮಾಡುವಂಥದ್ದು, ಇಡೀ ಸಮಾಜವನ್ನು ಮೆಂಟಲಿ ಅವರನ್ನು ಆರ್ಗನೈಸ್ ಮಾಡುವಂಥದ್ದು. ಅವರೆಲ್ಲರೂ ತ್ರಿಶೂಲ ಇಟ್ಕೊಂಡೇ ಕೊಲ್ಲಬೇಕಾಗಿಲ್ಲ. 2017 ಜೂನ್ 14ನೇ ತಾರೀಕು ತಾಹೀರ್ ಅನ್ನುವ 17 ವರ್ಷದ ಒಬ್ಬ ಮುಸ್ಲಿಂ ಹುಡುಗನ ರಂಜಾನ್ ಟೈಮ್ನಲ್ಲಿ ಮೀರತ್ತಿಂದ ದೆಹಲಿಗೆ ಹೋಗ್ತಿರೋಂಥ ಎಕ್ಸ್ಪ್ರೆಸ್ಸಲ್ಲಿ 10 ಜನ ಹತ್ಕೋತಾರೆ ಆ ಕಂಪಾರ್ಟ್ಮೆಂಟಲ್ಲಿ. ಜಾಗ ಬಿಡೋ ನಮಗೆ ಅಂತಾರೆ. ಅವರು ಟೋಪಿ ಹಾಕೊಂಡಿರ್ತಾರೆ. ಬಿಡಲಿಲ್ಲ ಅಂದಿದ್ದಕ್ಕೆ 18 ಸತಿ ತಿವಿದು ಪ್ಲಾಟ್ಫಾರ್ಮ್ ಮೇಲೆ ಎಸಿತಾರೆ. ಪ್ರಶ್ನೆ, ತಿವಿದವ್ರು ಮಾತ್ರ ಕ್ರಿಮಿನಲ್ಸ್ ಅಲ್ಲ, ಅದನ್ನು ನೋಡ್ಕೊಂಡು ಎಲ್ಲರೂ ಸುಮ್ಮನಿದ್ರಲ್ಲ. ಹೌದು, ಇವ್ರಿಗೆ ಹಿಂಗೆ ಆಗಬೇಕು, ಇವ್ರಿಗೆ ಹಿಂಗೆ ಬಿಟ್ಟರೆ ಪಾಠ ಕಲಿಸ್ಬೇಕು. ಇದನ್ನು ನಮ್ಮೆಲ್ಲರ ಸಮ್ಮತಿಯನ್ನು ರೂಢಿಸ್ತಿದ್ದಾರೆ. ಈ ಆರ್ಗ್ಯುಮೆಂಟ್ಗಳು ಅದರ ಭಾಗವಾಗಿದೆ. ಸ್ನೇಹಿತರೆ, 3ನೇದು ಅತಿ ಮುಖ್ಯ ವಿಚಾರ, ಇದನ್ನು ಎದುರಿಸುವುದು ಹೇಗೆ? ಉಗ್ರಪ್ಪನವ್ರು ಬಂದಿಲ್ಲ. ನನಗೆ ಪ್ರಶ್ನೆ ಇದೆ. ಅಖಿಲ ಭಾರತ ಮಟ್ಟದಲ್ಲಿ BJPಗೆ ವಿರುದ್ಧ ಅಂತ ನಾವು ಮಾತಾಡಬಹುದಾದಂಥ ಕಾಂಗ್ರೆಸ್ ಪಕ್ಷ ಯಾವತ್ತಾದರೂ ಕೂಡ ಈ ಹಿಂದುತ್ವ ಫ್ಯಾಸಿಸಮ್, ಹಿಂದೂ ಫ್ಯಾಸಿಸಮ್ ಅಲ್ಲ, ಸಂಘಿ ಫ್ಯಾಸಿಸಮ್ ಅಂತ ಕರೆಯೋಣ, ಸಂಘಿ ಫ್ಯಾಸಿಸಮ್ನ ಸಾಮಾಜಿಕ ಸೈದ್ಧಾಂತಿಕ ಶತ್ರು ಅಂತ ಭಾವಿಸಿದೆಯಾ ಯಾವತ್ತಾದರೂ? ಬರೀ ಕಾಂಗ್ರೆಸ್ ಅಲ್ಲ, ಇತರ ಎಲ್ಲ ವಿರೋಧ ಪಕ್ಷಗಳಿಗೂ ಒಂದು ಎಲೆಕ್ಟ್ರಲ್ ರೈವಲ್ರಿ ಅಷ್ಟೇ, ಪೊಲಿಟಿಕಲ್ ರೈವಲ್ರಿ, ಐಡಿಯಾಲಜಿಕಲ್ ರೈವಲ್ರಿ ಇಲ್ಲ ಅಂದರೆ ನೀವು ಹೆಂಗೆ ಪರ್ಯಾಯವನ್ನು ಕಟ್ಟಿಕೊಡ್ತೀರಿ? 2022ರ ಒಂದು ಅಂಕಿಅಂಶ ನಾನು ಹೋದ ಕಡೆ ಎಲ್ಲ ಹೇಳ್ತಿರ್ತೀನಿ, ಇಲ್ಲಿರೋವರೆಗೂ ಕೂಡ ಅದನ್ನು ನೆನಪಿಸ್ಬೇಕು ಅಂತ ನನಗನ್ಸುತ್ತೆ. 2022ರಲ್ಲಿ ಅಶೋಕ ಯೂನಿವರ್ಸಿಟಿ ಅಂತ, ಅಲ್ಲಿ ತ್ರಿವೇದಿ ಸೆಂಟರ್ ಫಾರ್ ಪೊಲಿಟಿಕಲ್ ಡೇಟಾ ಅಂತ ಒಂದಿದೆ. ಅವರು 2022ರಲ್ಲಿ ಭಾರತದ 31 ರಾಜ್ಯಗಳಲ್ಲಿ ಯಾರ್ಯಾರು MLAಗಳಾಗಿದ್ದಾರೆ, ಇವರಲ್ಲಿ ಪಕ್ಷಾಂತರಿಗಳೆಷ್ಟು ಅಂತ ಒಂದು ಅಧ್ಯಯನ ಮಾಡಿದ್ದಾರೆ. ಭಾರತದ 31 ರಾಜ್ಯಗಳಲ್ಲಿ 4200 MLAಗಳಿರ್ತಾರೆ. 2022ರಲ್ಲಿ 1200 MLAಗಳು BJP. 1200 BJP MLAಗಳಲ್ಲಿ 600 ಜನ ಪಕ್ಷಾಂತರಿಗಳು, ಅದರಲ್ಲಿ 400 ಜನ ಕಾಂಗ್ರೆಸ್ಸಿಂದ ಹೋದರು. ಯಾರು? ನೆನ್ನೆ ಮೊನ್ನೆ ಬಂದವರಲ್ಲ, 7 ವರ್ಷ 8 ವರ್ಷ ಕಾಂಗ್ರೆಸ್ಸಿಂದ MLA MP ಆದವರು, ಆಯಾ ರಾಜ್ಯದ ಪ್ರಾದೇಶಿಕ ಏನಂತಾರೆ ಅದಕ್ಕೆ PCCಗಳ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾದಂಥ. ಯಾತಕ್ಕೆ? ಕಾಂಗ್ರೆಸ್, ಬರೀ ಕಾಂಗ್ರೆಸ್ ಅಲ್ಲ, ಉದಾಹರಣೆಗೆ 2022ರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ನಡೆದಾಗ ಬರೀ BJP ಅಲ್ಲ ಅಯೋಧ್ಯೆಯಿಂದ ಶುರು ಮಾಡಿದ್ದು ಚಳುವಳಿಯನ್ನು, ಅವರ ಚುನಾವಣಾ ಪ್ರಚಾರವನ್ನು. ಕಾಂಗ್ರೆಸ್ಸು, ಆಪು, BSP ಎಲ್ಲರೂ ಅಯೋಧ್ಯೆಯಿಂದ ಶುರು ಮಾಡ್ತಾರೆ. ಎಲ್ಲರ ಭಾಷಣ ಏನು?
BJPಗಿಂತ ಭವ್ಯವಾದ, BJPಗಿಂತ ಬೇಗನೆ ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ. ಬಾಬರಿ ಮಸೀದಿ ಕೆಡವಿ ಮಂದಿರ ನಿರ್ಮಾಣ ಮಾಡುವುದು ಅಧರ್ಮ ಅಂತ ಒಂದು ಪಕ್ಷವೂ ಹೇಳೋದಿಲ್ಲ. ಕಾಂಪಿಟೇಷನಲ್ಲಿ ಕ್ಲೈಮ್ ಮಾಡ್ತಾರೆ, ನಾವು ಕೂಡ ಹಿಂದೂಗಳೇ. ನಾಗೇಶ್ ಅಂತ ಇದ್ದರು 2 ವರ್ಷದ ಕೆಳಗಡೆ ನಮ್ಮ ರಾಜ್ಯದಲ್ಲಿ BJPಯ ಶಿಕ್ಷಣ ಮಂತ್ರಿ. ಸೋಂದಾಮಠ ಅಂತ ಇದೆ ಎಲ್ಲಿ ಶಿರ್ಸಿನ. ಅವರು ಎಲ್ಲ ಸರ್ಕಾರಿ ಪ್ರೈಮರಿ ಶಾಲೆಗಳಲ್ಲಿ ಭಗವದ್ಗೀತಾ ಅಭಿಯಾನ ಅಂತ ಮಾಡ್ತಾರೆ ಪ್ರತಿ ವರ್ಷ. ಭಗವದ್ಗೀತಾ ಅಭಿಯಾನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ನಾಗೇಶ್ ಅವರೇ, ಸಮಾರೋಪದ ಅಧ್ಯಕ್ಷರು ನಾಗೇಶ್ ಅವರೇ. ಆವಾಗ ಭಗವದ್ಗೀತೆಯನ್ನು ನೈತಿಕ ಪಠ್ಯವಾಗಿ ಇಡಬೇಕು ಶಾಲಾ ಕಾಲೇಜುಗಳಲ್ಲಿ ಚರ್ಚೆ ಇತ್ತು. ಈಗಲೂ ಕೂಡ ಕಾಂಗ್ರೆಸ್ನವರು ಅದನ್ನೇನು ವಿರೋಧಿಸಿಲ್ಲ. ಈ ವರ್ಷ ಸೋಂದಾಮಠದ ಭಗವದ್ಗೀತಾ ಅಭಿಯಾನದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಷಣ ಮಾಡ್ತಾರೆ. ಭಗವದ್ಗೀತೆ ನಮ್ಮ ಸಂಸ್ಕೃತಿಯ ಪ್ರತೀಕ. DK ಶಿವಕುಮಾರ್ ಅವರು ನಮ್ಮ ಸಂಸ್ಕೃತಿ ಸಂಸ್ಕೃತದಲ್ಲಿದೆ ಅಂತಾರೆ. ವೀಕೆಂಡ್ ವಿತ್ ರಮೇಶ್ ಅನ್ನುವಂಥ ಕಾರ್ಯಕ್ರಮದಲ್ಲಿ 2023ರಲ್ಲಿ ಹೋಗಿ ಮನುಸ್ಮೃತಿಯ 2ನೇ ಅಧ್ಯಾಯದ 175ನೇ ಶ್ಲೋಕ ಹೇಳಿ, ಹೆಣ್ಣು ನಿಮ್ಮ ತಾಯಿಯೇ ಆಗಿದ್ದರೂ, ನಿಮ್ಮ ಮಗಳೇ ಆಗಿದ್ದರೂ, ನಿಮ್ಮ ಹೆಂಡತಿಯೇ ಆಗಿದ್ದರೂ ಮನೆಯ ಪುರುಷ ಹೆಂಗಸಿನ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಏಕೆಂದರೆ ಹೆಣ್ಣು ಸ್ವಭಾವತಃ ಚಂಚಲೆ ಅಂತ ಮಾತಾಡ್ತಾರೆ. ಚಪ್ಪಾಳೆ ತಟ್ತಾರೆ ಅದಕ್ಕೆ. ಮನುಸ್ಮೃತಿಯ 2ನೇ ಅಧ್ಯಾಯದ 175ನೇ ಶ್ಲೋಕ. ಸೈದ್ಧಾಂತಿಕವಾಗಿ ಎಲ್ಲಿ ವಿರೋಧ ಪಕ್ಷ ಹೇಳ್ಕೊಳ್ಳೋದಕ್ಕೆ ಹಿಂದೂ ಸಂಗಮ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅವ್ರದ್ದು ಒಂದು ನಾವು ಅರ್ಥ ಮಾಡ್ಕೋಬೇಕು. ಹೆಗಡೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರಿಗೆ 1937ರಲ್ಲಿ ನಿಮಗೆ ಗೊತ್ತು, ಹೆಡ್ಗೇವಾರು ಸಾವರ್ಕರ್ ಶಿಷ್ಯ. 37ರಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಹೆಡ್ಗೇವಾರ್ಗೆ ಸಾವರ್ಕರ್ ಅಂದರು, ನಿಮ್ಮ RSS ನಮ್ಮ ಯುವ ವಿಭಾಗವಾಗಿ ಬಂದು ಚುನಾವಣಾ ಪ್ರಚಾರ ಮಾಡಿ ಅಂತ ಕೇಳಿದ್ರು ಸಾವರ್ಕರ್ ಹೆಡ್ಗೇವಾರ್ಗೆ. ಹೆಡ್ಗೇವಾರ್ ನಿರಾಕರಿಸ್ತಾರೆ. ಏನಕ್ಕೆ? ನಮಗೆ ರಾಜ್ಯ ಶಕ್ತಿ ವಶಪಡಿಸಿಕೊಳ್ಳುವುದು ಮುಖ್ಯ ಅಲ್ಲ, ನಾವು ಹಿಂದುತ್ವ ಸಮಾಜ ಕಟ್ತೀವಿ ನಾವು. ವ್ಯಕ್ತಿತ್ವ ನಿರ್ಮಾಣ ಅಂದ್ರೇನು? ಈಗಲೂ ಕೂಡ ಅವರೇನು ಪಂಚಸಂಗಮ ಅಂತ ಮಾಡ್ತಿದ್ದಾರೆ 100 ವರ್ಷಗಳ ಕಾಲ, 100ನೇ ವರ್ಷ ತುಂಬಿದೆ ಅಂತೇಳಿ. ನಾವು ಪ್ರತಿಯೊಬ್ಬರಲ್ಲೂ ಹಿಂದುತ್ವವನ್ನು ಹುಟ್ಟಿಸ್ತೀವಿ. ಪ್ರತಿಯೊಂದು ಪಕ್ಷವೂ ಹಿಂದುತ್ವ ಪಕ್ಷವೇ ಆದರೆ ಎಲ್ಲ ನಮ್ಮವರೇ. ಕಾಂಗ್ರೆಸ್ ಬಂದ್ರೇನು? ಇನ್ಫ್ಯಾಕ್ಟ್ 84ರಲ್ಲಿ ಬಾಳಾ ಸಾಹೇಬ್ ದೇವರ್ಸ್ ಇನ್ನೂ ಸ್ಪಷ್ಟವಾಗಿ ಹೇಳಿದ್ರು, ಇಂದಿರಾ ಗಾಂಧಿ ಇಸ್ ಓಕೆ ನಮಗೆ. ಸಂಜಯ್ ಗಾಂಧಿಯ 5 ಪಾಯಿಂಟ್ ಅಜೆಂಡಾ RSS ಕೊಟ್ಟಿದ್ದ ಅಜೆಂಡಾನೇ. ಸೊ ಹೀಗಾಗಿ ವಿಷಯ ಯಾವ ಮಟ್ಟದಲ್ಲಿದೆ ಅಂದರೆ, ನಾವು ಎಲ್ಲಿಯ ತನಕ ಈ ಸಂಘಿ ಫ್ಯಾಷಿಸಮ್ ಅದು ಬಂದಿರುವುದೇ ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ. ನಾವು ಅನುಭವಿಸಿದ್ದೀವಿ ಕಳೆದ 14 ವರ್ಷದಲ್ಲಿ. ಇವ್ರಿಗೆ ಕಾರ್ಪೊರೇಟ್ಗಳ ಜೊತೆ ವೈರ ಇಲ್ಲ. ಇವರು ಏನೇನು ಕಾನೂನುಗಳು ಮಾಡಿದ್ದಾರೆ, ವಿಮಲಾ ಅವರು ಮಾತಾಡ್ತಾರೆ, ಪಕ್ಷ ರೈತರ ಮೇಲೆ, ಕಾರ್ಮಿಕರ ಇನ್ನೊಂದಷ್ಟು ಸುಲಿಗೆ ಮಾಡಬೇಕು. ಅದರಲ್ಲಿ ಒಂದಷ್ಟು ಇವರಿಗೆ ಚುನಾವಣೆಯಲ್ಲಿ ಫಂಡ್ ಬರಬೇಕು. ಮೊನ್ನೆ ನೋಡಿದ್ರಿ 3,360 ಕೋಟಿ ರೂಪಾಯಿ ಕಾರ್ಪೊರೇಟ್ ಫಂಡಿಂಗ್ನಲ್ಲಿ, 500 ಕೋಟಿ ರೂಪಾಯಿ ಕಾಂಗ್ರೆಸ್ಗೆ, 3,300 ಕೋಟಿ ರೂಪಾಯಿ BJP ಕಾರ್ಪೊರೇಟ್ ಫಂಡ್. ಎಲೆಕ್ಟ್ರಲ್ ಬಾಂಡು ರದ್ದಾಗುತ್ತೆ. ರದ್ದಾದ 14 ದಿವಸದಲ್ಲಿ ಫೆಬ್ರವರಿ 28ನೇ ತಾರೀಕು ಟಾಟಾ 750 ಕೋಟಿ ರೂಪಾಯಿ ಕೊಡ್ತಾರೆ BJP. ಅದರ ಬದಲಿಗೆ 44,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಡುತ್ತೆ ಸರ್ಕಾರ ಅವರಿಗೆ. ಇದನ್ನು ಅವರು ಫಂಡಿಂಗ್ಗೆ ಇಟ್ಕೊಳ್ತಾರೆ, ನಿರಂತರವಾಗಿ ಮಾಡ್ತಾರೆ. ನಾನು ಗಮನಿಸ್ತಿದ್ದೆ ಈ SIR ಓಡಾಟದಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರು ಬಂಟಿಂಗ್ಗಳಿಗೆ ಖರ್ಚು ಮಾಡ್ತಾರಲ್ಲ ಸರ್. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಬಂಟಿಂಗ್ಗೆ, ಬ್ಯಾನರ್ಗೆ ಖರ್ಚು ಮಾಡೋ ದುಡ್ಡಲ್ಲಿ ನಾವು ಒಂದು 20 ಸೆಮಿನಾರ್ ಮಾಡಬೇಕು. ಎಲ್ಲಿಂದ ಬರುತ್ತೆ ದುಡ್ಡು? ಅವೆಲ್ಲ ಕಾರ್ಪೊರೇಟ್ ಫಂಡಿಂಗ್ನ ಮೂಲಕ ಹಿಂದುತ್ವ ಬೀದಿಯಲ್ಲಿ ಗಟ್ಟಿಯಾಗ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬರೀ ಅಷ್ಟು ಮಾತ್ರ ಅಲ್ಲ, ಒಬ್ಬ ಜ್ಞಾನೇಶ್ ಕುಮಾರ್ ಇಲ್ಲ ಅಂದರು, ಒಬ್ಬ EC ಎಲೆಕ್ಷನ್ ಕಮಿಷನ್ ಇಷ್ಟು ಭ್ರಷ್ಟ ಆಗಿಲ್ಲ ಅಂದರು. 84ರ ನಂತರದಲ್ಲಿ 1990ರಿಂದ 95 ತನಕ ಶೇಷನ್ನೇ ಇದ್ದಿದ್ದು, 2000ರಿಂದ 2005 ತನಕ ಲಿಂಗಡೋನೇ ಇದ್ದಿದ್ದು. ಆದರೂ 84ರ ನಂತರ BJP ಮತ್ತು ಸಂಘ ಪರಿವಾರದ ಸಾಮಾಜಿಕ ಅಭಿವೃದ್ಧಿ, ಅವರ ರಾಜಕೀಯವಾದಂಥ ಏಳಿಗೆ ನಿರಂತರವಾಗಿ ಏಕಮುಖವಾಗಿದೆ. 2009ರ ಚುನಾವಣೆಯನ್ನು ಬಿಟ್ಟರೆ 84ರ ಚುನಾವಣೆಯಲ್ಲಿ 7% ವೋಟ್ ಶೇರು, ಈಗ 36% ವೋಟ್ ಶೇರು. ಇದಕ್ಕೆ ಬಹಳ ತಾತ್ವಿಕವಾದಂಥ, ಸೈದ್ಧಾಂತಿಕವಾದಂಥ, ರಾಜಕೀಯವಾದಂಥ, ಸಂಘಟನಾತ್ಮಕವಾದಂಥ ಪ್ರತಿರೋಧವನ್ನು ನಾವು ಕಟ್ಟಲಿಲ್ಲ ಅಂದರೆ, ಎಲ್ಲಿಯ ತನಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೋದಿ ಇರ್ತಾನೆ ಅಲ್ಲಿಯ ತನಕ ಮೋದಿ ಸಂಸತ್ತಿನಲ್ಲಿ ಗೆಲ್ಲುವುದು ಅನುಕೂಲ ಇರುತ್ತೆ, ಸುಲಭ. ಮೋದಿಯನ್ನು ಸೋಲಿಸಬೇಕಾಗಿರೋದು ಸಂಸತ್ತಿನಲ್ಲ. ಮೋದಿ ಪ್ರತಿನಿಧಿಸುವಂತಹ ಸಿದ್ಧಾಂತಗಳನ್ನು ಪ್ರತಿಯೊಂದು ಈ ದೇಶದ ಜನರ ಮನಸ್ಸಿನಲ್ಲಿ ಯಾವುದರ ಮೂಲಕ? ಅಂಬೇಡ್ಕರ್ ಮೂಲಕ, ಪೆರಿಯಾರ್ ಮೂಲಕ, ಭಗತ್ ಸಿಂಗ್ ಮೂಲಕ ಸೋಲಿಸಬೇಕು. ಅಂಥ ಒಂದು ತಳಮಟ್ಟದ ಚಳುವಳಿಯನ್ನು ಕಟ್ಟುವುದರ ಮೂಲಕ ಮಾತ್ರ
ಈ ನೆರೆಟಿವ್ಗಳನ್ನು ನಾವು ಸೋಲಿಸ್ಬೋದು. ಇಲ್ಲ ಅಂದರೆ ಈ ಸುಳ್ಳುಗಳೇ ಗೊತ್ತಿದೆಯಲ್ಲ, ಗೋಬಲ್ಸ್ ಅದೇ ಹೇಳಿದ್ದು, 100 ಸತಿ ಹೇಳಿದ್ರೆ ಸುಳ್ಳು ಸತ್ಯ ಆಗಿದೆ. ಅವ್ರು 1,00,000 ಸತಿ ಹೇಳ್ತಾರೆ. ನಾವು 1 ಸತಿ ಹೇಳೋದಕ್ಕೆ ಬರೀ ವಿನೋಬ ಭಾವೆ ಬಿಲ್ಡಿಂಗ್ನಲ್ಲಿ ಮಾತಾಡ್ತೀವಿ. ನಾವು 1,00,000 ಸತಿ ಹೇಳಬೇಕು ಸತ್ಯವನ್ನು, ಆವಾಗ 1000 ಸತಿ ಹೇಳೋ ಸುಳ್ಳುಗಳು ವಿಫಲ ಆಗ್ತವೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಹೆಗಡೆಯವರಿಗೆ ಕರ್ನಾಟಕದ ಜನತೆಯ ಪರವಾಗಿ ವಂದನೆಗಳನ್ನು ಹೇಳ್ತಾ, ಅಭಿನಂದಿಸ್ತಾ, ಇಂಥವರ ಸಂಖ್ಯೆ 1000 ಆಗಲಿ, ಚಳುವಳಿ ಗಟ್ಟಿಯಾಗಲಿ ಅಂತೇಳಿ ನಾನು ಮಾತಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.